ಹಲೋ, ನಮಸ್ಕಾರ. ಎಲ್ಲರಿಗೂ MS ಚಾಂಟ್ ಯೂಟ್ಯೂಬ್ಗೆ ಸ್ವಾಗತ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಶೇರ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ. ಸ್ನೇಹಿತರೆ, ರಾಮನ ಭಕ್ತ ಯಾರು ಅಂತ ಕೇಳಿದ್ರೆ ನಿಮ್ಮ ಬಾಯಿಯಲ್ಲಿ ನುಡಿಯುವುದು ಹನುಮಾನ್ ಅಂತ ಬರೋದು. ರಾಮನ ಭಕ್ತ ಹನುಮಂತನನ್ನು ನಂಬಿದರೆ ಅವನು ಎಂದಿಗೂ ಕೈಬಿಡಲ್ಲ ಎಂಬುದು ಹನುಮಾನನನ್ನು ನಂಬಿದ ಭಕ್ತರ ಅಚಲ ನಂಬಿಕೆ. ಇಂತಹ ಹನುಮಾನನಿಗೆ ಬೇಡಿಕೊಳ್ಳುವುದು ಏನೆಂದರೆ, ನಾವು ಅಂದುಕೊಂಡಂತಹ ಕಾರ್ಯವು ಬೇಗನೆ ನೆರವೇರಲಿ ಅಂತ. ಹಾಗಾದ್ರೆ ಬನ್ನಿ, ಕಾರ್ಯ ಸಾಧನೆಗೆ ಮತ್ತು ಬಯಸಿದ ಕಾರ್ಯವು ಬೇಗನೆ ನೆರವೇರಲು ಯಾವ ಮಂತ್ರವನ್ನ ಪಠಿಸಬೇಕು ಅಂತ ನೋಡೋಣ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತಂ ಕಿಂ ವದ್ ರಾಮದೂತ ಕೃಪಾಂ ಸಿಂಧೋ ಮಮ ಕಾರ್ಯಂ ಸಾಧಯ ಪ್ರಭೋ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತಂ ಕಿಂ ವದ್ ರಾಮದೂತ ಕೃಪಾಂ ಸಿಂಧೋ ಮಮ ಕಾರ್ಯಂ ಸಾಧಯ ಪ್ರಭೋ. ಇನ್ನು ಇದರ ಅರ್ಥವನ್ನ ನೋಡೋಣ. ಓ ದೇವರೇ, ಭಗವಾನ್ ಶ್ರೀರಾಮನ ದೂತರೆ, ದಯವಿಟ್ಟು ಅಸಾಧ್ಯವಾದುದನ್ನು ಸಾಧ್ಯವಾಗುವಂತೆ ನಮಗೆ ಆಶೀರ್ವದಿಸು. ನಿಮಗೆ ಅಸಾಧ್ಯವಾದುದು ಎನ್ನುವುದು ಇದೆಯೇ? ಇನ್ನು ಈ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ. ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ಅಪಾರ ಶಕ್ತಿ ದೊರೆಯುತ್ತದೆ. ಹನುಮಾನ್ ಮಂತ್ರವನ್ನು ಪಠಿಸುವ ಜನರು ತಮ್ಮ ಬಾಕಿ ಇರುವ ಮತ್ತು ಅರ್ಧಕ್ಕೆ ನಿಂತು ಹೋದ ಕೆಲಸವು ಯಾವ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಈ ಮಂತ್ರವನ್ನು ಯಾವ ವಿಷಯಕ್ಕೆ ಪಠಿಸಬೇಕು ಅನ್ನುವುದಾದರೆ, ವೈಯಕ್ತಿಕ ಜೀವನದಲ್ಲಿನ ಕೆಲವು ಸಮಸ್ಯೆಗಳಿಗೆ ಕಷ್ಟಪಟ್ಟು ಪ್ರಯತ್ನಿಸಿದ ನಂತರವೂ ನನ್ನ ಪ್ರಯತ್ನಗಳು ವ್ಯರ್ಥವಾಗುತ್ತಿವೆ ಎನ್ನುವುದಾದರೆ ಆವಾಗ ಈ ಮಂತ್ರವನ್ನ ಪಠಿಸಬೇಕು. ಇನ್ನು ಯಾವಾಗ ಮತ್ತು ಯಾವ ಸಮಯದಲ್ಲಿ ಪಠಿಸಿದರೆ ಉತ್ತಮ ಎಂದು ನೋಡುವುದಾದರೆ, ಸ್ನಾನದ ನಂತರ ಬೆಳಿಗ್ಗೆ ಪಠಿಸುವುದು ಉತ್ತಮ. 108 ಬಾರಿ ಪಠಿಸುವುದು ತುಂಬ ಉತ್ತಮ. ನಿಮಗೆ ದಿನಾಲೂ 108 ಬಾರಿ ಪಠಿಸುವುದು ಸಾಧ್ಯವಾಗದೇ ಇದ್ದಲ್ಲಿ 3 ಸಾರಿ ಪಠಿಸಬೇಕು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಹೊಸ ಮಂತ್ರ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯವನ್ನ ತಿಳಿದುಕೊಳ್ಳೋಣ.